ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ನನ್ನ ಫ್ರೆಂಡ್ ಮಗಳು ಬರ್ಡೇ ಇದೆ, ಫಸ್ಟ್ ಇಯರ್ ಬರ್ಡೇ. ಅದಕ್ಕೋಸ್ಕರ ಅವಳು ಏನೋ ಪರ್ಚೇಸ್ ಮಾಡಬೇಕಂತ ಬರ್ತಿದ್ದಾಳೆ. ನೀನು ಬಾ ಅಂತ ಹೇಳಿದ್ಲು. ಆ್ಯಕ್ಚುಲಿ ಹೋಗೋಕ್ಕೆ ಮೂಡಿರಲಿಲ್ಲ. ನೆನ್ನೆಯಿಂದ ತುಂಬ ಕೆಲಸ ಇತ್ತು, ಇನ್ನೂ ಕೆಲಸಗಳು ಪೆಂಡಿಂಗ್ ಇದೆ. ಆದರೂ ಬಟ್ ಇನ್ನೊಬ್ಳು ಫ್ರೆಂಡ್ ಬರ್ತಿದ್ದಾಳಂತೆ. ನಾವೆಲ್ಲ ಮೀಟ್ ಮಾಡಿ ತುಂಬ ದಿನ ಆಯಿತು. ಅವಳ ಮಗಳು ಬರ್ಡೇಗೇ ಕಿವಿ ಚುಚ್ಚೋಕ್ಕೆ ಹೋಗಿದ್ದಾಗ ನಾವೆಲ್ಲರೂ ಮೀಟ್ ಮಾಡಿದ್ದು. ಮತ್ತು ಇದೇನೆ ನೆಕ್ಸ್ಟ್ ಬರ್ಡೇನೇ ಅನ್ಕೋತೀನಿ. ಸೊ 3 ಜನ ಮೀಟ್ ಮಾಡಿ ಸ್ವಲ್ಪ ಮಾತಾಡೋಂಗಾಗುತ್ತೆ. ನಾವು ತುಂಬ ಓಲ್ಡ್ ಫ್ರೆಂಡ್ಸ್, ಸ್ಕೂಲ್ ಫ್ರೆಂಡ್ಸು, ಇನ್ನೂ ಫ್ರೆಂಡ್ ಮತ್ತು ಲಿಂಕಲ್ಲಿದ್ದೀವಿ. ಸೊ ಚೆನ್ನಾಗಿರುತ್ತೆ, ಚಿಟ್ ಚಾಟ್ ಮಾಡ್ಬೋದು. ಜೊತೆಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅವ್ರ ಪರ್ಮಿಷನ್ ತಗೊಂಡು. ನೋಡೋಣ, ಅಲ್ಲೋಗಿ ಸಿಗ್ತೀನಿ. ಹಾಯ್. ನಾನು ಹೊರಟೆ, ಅವ್ರ ಊರಿಂದಲೇ ಬಂದುಬಿಡ್ತಾರೆ. ನಾನು ನಮ್ಮ ಮನೆಯಿಂದ ಬಸ್ ಹತ್ಕೊಂಡು ನನ್ನ ಸಿಟಿ ರೀಚ್ ಆಗೋಷ್ಟರಲ್ಲಿ ಅವರು ಊರಿಂದನೇ ಆರಾಮಾಗಿ ಬಂದುಬಿಡ್ತಾರೆ. ಈಗ ಅವರು ಆಲ್ರೆಡಿ ರೀಚ್ ಆಗಿದ್ದಾರಂತೆ. ನಾನು ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ, ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸದ್ಯ ಬಸ್ಸು ಗೇಟ್ ಆಚೆ ಹೋಗೋ ಥರನೇ ನಿಲ್ಲಿಸ್ಕೊಡ್ತು. ನಾನೀಗ ಹೊರಗಡೆ ಹೋಗ್ತಾಯಿದ್ದೀನಿ. ಅವರೆಲ್ಲರೂ ಬಟ್ಟೆ ಅಂಗಡಿಗೆ ಹೋಗಿರ್ತಾರಂತೆ. ಮನಾರ್ಸ್ ಬಟ್ಟೆ ಅಂಗಡಿಗೆ ಹೋಗಿದ್ದೀವಿ, ನೀನು ಅಲ್ಲೇ ಬಾ ಅಂತ ಅಂದಿದ್ದಾರೆ. ಓಡ್ತಿದ್ದೀನಿ, ಯಾಕೆಂದರೆ ಬೇಗ ಮುಗಿದ್ರೆ ಬೇಗ ಹೋಗ್ಬೋದು ಅಂತ. ನಾವೆಲ್ಲರೂ ಎಷ್ಟು ವರ್ಷದ ಫ್ರೆಂಡ್ಸು ಎಲ್ಲ ನಿಲ್ತಾ ಹೋಗ್ತೀನಿ. ನಾವೆಲ್ಲ 15 ವರ್ಷದ ಫ್ರೆಂಡ್ಶಿಪ್ ನಮ್ಮದು. ಇನ್ನೊಂದು ವರ್ಷ ಆದರೆ ಕಂಪ್ಲೀಟಾಗಿ 15 ವರ್ಷ ಆಗುತ್ತೆ. 6th ಸ್ಟ್ಯಾಂಡರ್ಡಿಂದ ಫ್ರೆಂಡ್ಸು, ತುಂಬ ಕ್ಲೋಸ್ ಆಗಿದ್ದು ಸೆಕೆಂಡ್ PUC ಇಂದ. ಅಲ್ಲಿಂದ ಒಂಥರ ಬಾಂಡೇ ಒಂಥರ ಚೇಂಜ್ ಆಗೋಯ್ತು. ಇವಾಗ ಫುಲ್ಲು ನಾನು ಸ್ಟ್ರೀಟ್ ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ, ಮೈಸೂರು ಸ್ಟ್ರೀಟ್ ಮಾರ್ಕೆಟ್ ಒಳಗಡೆ ಬಂದಿದ್ದೀನಿ. ಹೀಗೆ ಫುಲ್ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡು ಹೋಗ್ಬೋದು. ನಾನು ಇಲ್ಲೇ ರೈಟ್ ತೊಗೊಂಡು ಕಟ್ ರೂಟಲ್ಲಿ ಹೋಗ್ತಾಯಿದ್ದೀನಿ. ಯಾಕೆಂದರೆ ಹಂಗೆ ಬಳಸ್ಕೊಂಡು ಹೋದರೆ ತುಂಬ ಜನ ಇರ್ತಾರೆ, ತುಂಬ ಅಂಗಡಿ ಇರುತ್ತೆ, ತುಂಬ ಜನ ಇರ್ತಾರೆ. ಅಲ್ಲೆಲ್ಲ ದಾಟ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ನಾನು ಅದಕ್ಕೆ ಹೀಗೇ ಸ್ಟ್ರೈಟ್ ಹೊಟ್ಟೋಗ್ಬಿಡ್ತೀನಿ. ಈಗ ಅಂಗಡಿ ಹತ್ರ ರೀಚ್ ಆದೆ. ಯಪ್ಪ, ಈ ರೋಡಲ್ಲಿ, ಚಿಕ್ಕ ರೋಡಲ್ಲಿ ಹೆಂಗೆ ಇಷ್ಟು ದೊಡ್ಡ ಗಾಡಿ ತರ್ತಾರೋ ಗೊತ್ತಿಲ್ಲ. ಅಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಆಯಿತು. ಹೆವಿ ರಶ್ ಇತ್ತು ಇವತ್ತು. ಸಂಡೇ ಅಲ್ವಾ, ಮತ್ತು ಸಂಕ್ರಾಂತಿ ಹಬ್ಬ ಬರ್ತಿದೆ ಅಲ್ವಾ, ಅದಕ್ಕೆ ಅನಿಸುತ್ತೆ ಹೆವಿ ರಶ್ ಇತ್ತು. ನೋಡಿದ್ರೆ ಇವರು ಈ ಅಂಗಡಿಲಿಲ್ವಂತೆ, ಬೇರೆ ಅಂಗಡಿಲಿದ್ದರು. ಈಗ ಆ ಅಂಗಡಿನ ನಾವು ನೋಡಿಕೊಂಡು ಅಲ್ಲಿ ಡ್ರೆಸ್ ತೊಗೊಂಡ್ವಿ ಪಾಪುಗೆ. ಅಲ್ಲಿಂದ ನಾವು ಮತ್ತೆ ಮನರ್ಸಿಗೆ ಬಂದ್ವಿ. ಹೆವಿ ರಶ್ ಇತ್ತು ಮಾತ್ರ. ಸಾರಿ, ಅದು ಬರ್ಡೇಗಳು ಬಟ್ಟೆ ತೊಗೊಳಕ್ಕೆ ಬಂದಿರಲಿಲ್ವಂತೆ, ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತೊಗೊಳಕ್ಕೆ ಬಂದಿದ್ಲಂತೆ. ನಾನು ಬರ್ಡೇಗೆ ಅಂತ ಶುರು ಮಾಡಿಬಿಟ್ಟಿದ್ದೀನಿ. ಇವಾಗೆಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಳ್ಳು ಎಲ್ಲ ರೆಡಿ ಇತ್ತು. ಬೆಲ್ಲ ಒಂದು ಕಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ, ಅದಕ್ಕೆ ಬೆಲ್ಲ ತೊಗೋತಾಯಿದ್ದೀನಿ. ನನಗೆ ಜೋಳ ಅಂದರೆ ಫೇವ್ರೆಟ್ಟು. ಆಚೆ ಬಂದರೆ ತಿನ್ನೋ ಐಟಮ್ ಇದು ಒಂದೇ ಜಾಸ್ತಿ. ಇದು ಒಂದು ಇಷ್ಟಪಟ್ಟು ತಿಂತೀನಿ. ಚಿಕ್ಕ ವಯಸ್ಸಲ್ಲಿ ಊರ ಕಡೆ ಎಲ್ಲ ನಾವು ಸುಟ್ಟಿದ ಜೋಳ ತಿಂತಾ ಇರ್ತೀವಲ್ವ. ಆದರೆ ಇದನ್ನು ತಿಂದ ಮೇಲಿಂದ ನಂಗೆ ತುಂಬ ಫೇವ್ರೆಟ್ ಆಗಿಬಿಟ್ಟಿದೆ. ಅದಾದಮೇಲಿಂದ ಅವಳು ಪಾಪುಗೆ ಗೆಜ್ಜೆ ತೊಗೋಬೇಕಿತ್ತಂತೆ. ಅದಕ್ಕೆ ಅಂದರೆ ಕೈ ಕಡ್ಗ ತೊಗೋಬೇಕಿತ್ತಂತೆ, ಅದಕ್ಕೆ ಬಂದಿದ್ಲು. ನಮಗೆ ಆಶ್ಚರ್ಯ ಆಗ್ತಿದೆ. ಈಗಲೂ ನಾವು ಈ ವರ್ಡನ್ನು ತುಂಬ ಸಲ ಹೇಳಿದ್ವಿ 3 ಜನನು. ಈಗ ಕಾಲೇಜ್ ಮುಗಿಸ್ಕೊಂಡು ನಾವು ಬಂದಿದ್ದೀವಿ ಅಂತ ಅನ್ನಿಸ್ತಿದೆ, ಬಂದಿದ್ದೀವಿ ಅಂತಲೇ ಅನ್ನಿಸ್ತಿರೋದು ಅಂತ. ಆದರೆ ಆಲ್ರೆಡಿ ನನಗೆ ಮದುವೆ ಆಗಿದೆ, ಅವಳಿಗೆ ಮದುವೆಯಾಗಿ ಮಗು ಆಗಿದೆ. ಅವಳ ಮಗಳಿಗೆ ಪರ್ಚೇಸ್ ಮಾಡ್ತಾಳೆ. ಅವಳಂತೂ ಹೆವಿ ಪರ್ಚೇಸ್ ಮಾಡ್ತಿದ್ಲು ಅವಳಿಗೋಸ್ಕರ. ಆ ಡೇಸ್ ಎಲ್ಲ ಸಿಕ್ಕಾಟೆ ನೆನಪಾಯಿತು. ಇವಾಗ ನಾವು ನಮ್ಮ ಫ್ಯಾಮಿಲಿಗೆ, ನಮ್ಮ ಮಕ್ಕಳಿಗೆ ಅಂತೆಲ್ಲ ಯೋಚನೆ ಮಾಡ್ತಾರೆ ನೋಡಿ, ತುಂಬ ಆಶ್ಚರ್ಯ ಆಯಿತು. ಇದೊಂದು ಜುಮ್ಕಿ ನೋಡಿದ್ವಿ, ಸಖತ್ತಾಗಿತ್ತು. ಅವಳು ನೆಕ್ಸ್ಟ್ ಟೈಮ್ ಏನಾರು ಬಂದರೆ ಪಾಪಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು, ಮಕ್ಕಳದೇನೆ ಪಾಪಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ಅವಳು ನೋಡ್ತಾಯಿದ್ದು. ಸಖತ್ತಾಗಿತ್ತು. ಏನು ಗೋಲ್ಡ್ ರೇಟು, 13,000 ಅಂತೆ. ಏನು ತಗೊಳ್ಳೋದು, ಏನು ಬಿಡೋದು. ಅದು 2 ಗ್ರಾಮ್ ಚಿಲ್ಲರೆ ಏನೋ ಇತ್ತು, 35,000 ಹೇಳಿದ್ರು. ನೋಡೋಣ ಒಟ್ಟಿನಲ್ಲಿ ಬರ್ಡೇ ಬರ್ತಿದೆಯಲ್ಲ, ಅದಕ್ಕೇನೋ ಕೊಡ್ಸೋಣ ಅಂತ ಅವರು. ನಾನೇ ಅಂದೆ ಫೋಟೋ ವೀಡಿಯೋ ತಗೋ, ಬೈ ಚಾನ್ಸ್ ಯಾರೋ ತೊಗೊಂಡ್ರೆ ಅಟ್ಲೀಸ್ಟ್ ಚೆನ್ನಾಗಿತ್ತು, ಡಿಸೈನ್ ಸಖತ್ತಾಗಿತ್ತು, ತೊಗೊಂಡ್ರೆ ಬೇಕಾದರೆ ನೀನು ಅಟ್ಲೀಸ್ಟ್ ಆರ್ಡ್ರ್ ಕೊಟ್ಟಾರು ಮಾಡಿಸ್ಕೋದು ಅಂತ. ಅದಾದಮೇಲೆ ಅವಳು ಕಾಲುಂಗ್ರ ನೋಡ್ತಾ ಇದ್ಲು. ನಾನು ಇನ್ನೊಂದು ಜೊತೆ ತೊಗೊಳ್ಳೋಣ ಅಂತ ನೋಡ್ತಿದ್ದೆ.
ಏಕೆಂದರೆ ನಾನು ಈಗ ಯೂನಿಕಾಗಿ ಬರುತ್ತಲ್ಲ ಆ ಥರದ್ದು ಹಾಕಿದ್ದೀನಿ. ಬಟ್ ತುಂಬ ಜನ ಅದು 2ನೇ ಬೆರಳಿಗೆ ಹಾಕೋದು, ಆ ಬೆರಳಿಗೆ ಹಾಕೋಬಾರ್ದು, ರಿಂಗ್ ಥರದೇ ಹಾಕೋಬೇಕು ಅಂತ ತುಂಬ ಜನ ಹೇಳ್ತಿದ್ರು. ನಾನಿಲ್ಲ, ಇದು ಈಗಿನ ಟ್ರೆಂಡು, ಈಗೆಲ್ಲ ಹಿಂಗೆ ಹಾಕೋದು ಅಂತಲೇ ಹೇಳ್ತಿದ್ದೆ. ಬಟ್ ನಾವಿಬ್ಬರು ಒಂದೊಂದು ನೋಡೋಣ ಅಂದ್ಬಿಟ್ಟು ನೋಡ್ತಾಯಿದ್ವಿ. ಅವಳು ಅದಿಷ್ಟಪಟ್ಲು, ನಾನು ಇದಿಷ್ಟಪಟ್ಟೆ. ಬಟ್ ಯಾಕೋ ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅನಿಸುತ್ತಾ, ಅದಕ್ಕೆ ಬಂದುಬಿಟ್ವಿ. ಅವಳು ಬಳೆ ಮಾತ್ರ ತೊಗೊಂಡ್ಲು. ಇದು ತೊಗೊಂಡು ನಾವು ಅಂಗಡಿಯಿಂದ ಆಚೆ ಬಂದ್ವಿ. ಈಗ ಈ ಹೋಲ್ಸೇಲ್ಗೆಲ್ಲ ಡ್ರೆಸ್ ಸಿಗುತ್ತಲ್ವ, ಅಲ್ಲಿ ಆ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಉದ್ದಕ್ಕೂ ಮಾತ್ರ ಹಳೆ ಕತೆಗಳು ತುಂಬ ತಿಂಗಳಾನ್ಗಟ್ಲೆ ಆಗಿತ್ತು. 3 ಜನ ಸಿಕ್ಕಿ ಅದಕ್ಕೆ ಹಳೆ ಕತೆಗಳೆಲ್ಲ ಸಖತ್ತಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಮ್ಮ ಫ್ರೆಂಡ್ನ ರಿಲೇಟಿವ್ ಒಂದು ಹುಡುಗಿ ಬಂದಿತ್ತು ನಮ್ಮ ಜೊತೆ. ಎಲ್ಲ ಅವಳು ನೋಡಿ ಕೊನೆಗೆ ಹೊರಡೋ ಮೂಮೆಂಟ್ ಹೆಂಗಾಗ್ಬಿಟ್ಲು ಅಂದರೆ 2 months ಒಂದ್ಸಲ ನಾವೆಲ್ಲರೂ ಸಿಕ್ಕೋಣ, ಮಜಾ ಇತ್ತು, ಮೈಂಡೆಲ್ಲ ರಿಫ್ರೆಶ್ ಆಯಿತು ಅಂತಲೇ ಹೇಳಿದ್ಲು. ಒಂಥರ ಸಖತ್ತಾಗಿ ಮಜಾ ಇತ್ತು. ಅದಾದಮೇಲೆ ನಾವು ಮಾರ್ಟ್ ಮತ್ತು ಮಾಲ್ ಥರ ಮಾಡಿದಾರಲ್ಲ ಬಟ್ಟೆ ಅಂಗಡಿ ಇದೆಯಲ್ಲ, ಸೆಂದಿಲ್ ಕುಮಾರ್ ಅವ್ರದ್ದು, ಅಲ್ಲಿ ಬಂದಿದ್ವಿ. ಸ್ಟಾರ್ಟಿಂಗೆಲ್ಲ ಆರಾಮಾಗಿ ವೀಡಿಯೋ ಎಲ್ಲ ಮಾಡಿಕೊಂಡೆ. ಕೊನೆಯಲ್ಲೊಂದು ಆಂಟಿ ವೀಡಿಯೋ ಮಾಡಬೇಡಿ ಸರ್ ಬೈತಾರೆ ಅಂತಂದರು. ನಾನು ಅಯ್ಯೋ ಇಷ್ಟೋ ತನಕ ನಾನು ವೀಡಿಯೋ ಮಾಡಿದ್ನಲ್ಲ, ಯಾರು ಏನೂ ಅನ್ನಲಿಲ್ಲ. ಆಂಟಿ ಹಿಂಗಂದ್ರಲ್ಲ, ಹಂಗೂ ಹಾಕೋದು ಬೇಡ ಅಂದ್ಕೊಂಡೆ. ಬಟ್ ಆಗ್ತಾಯಿದ್ದೀವಿ. ಒಂದಷ್ಟು ಹೇಳಿದ್ವಲ್ಲ, ತುಂಬ ಪರ್ಚೇಸ್ ಮಾಡಿ ತುಂಬ ದಿನ ಆಗಿತ್ತು. ನಾನು ಇಲ್ಲೆಲ್ಲ ತೊಗೊಳ್ಳೋದೇ ಇಲ್ಲ ಇದನ್ನು, ಯಾಕೆಂದರೆ ನಂಗೆ ಇಲ್ಲ ಅಷ್ಟೆಲ್ಲ ಅಂಗಡಿಗಳು ಪರಿಚಯನೂ ಇಲ್ಲ, ನಾನು ಹೋಗೋದು ಇಲ್ಲ ಅಲ್ವಾ. ಅದಕ್ಕೆ ಈ ಥರ ಏನಾರು ಐಟಮ್ಸ್ ಬೇಕು ಅಂದರೆ ನಾವು ಅಪ್ಪ ಅವ್ರ ಊರಿಗೆ ಹೋಗ್ತೀನಲ್ವ, ಅಲ್ಲೇ ತೊಗೊಬಿಡ್ತೀನಿ, ಇಲ್ಲಿಗೆ ಬರೋದೇ ಇಲ್ಲ. ಒಟ್ಟಿನಲ್ಲಿ ಇವ್ರ ಜೊತೆ ಬಂದಿದ್ದು ತುಂಬ ಒಳ್ಳೇದಾಯ್ತು. ಈ ಸಣ್ಣ ಪುಟ್ಟ ವಿಷಯಕ್ಕೂ ನಾನು ಊರಿಗೆ ಹೋಗೋದನ್ನೇ ಕಾಯ್ಕೋತಿದ್ದೆ. ಇಲ್ಲೆಲ್ಲ ಆರಾಮಾಗಿ ತೊಗೋಬೋದು. ಆಮೇಲೆ ತುಂಬ ಆಪ್ಷನ್ಸ್ ಇತ್ತು. ಈ ಥರ ಎಲ್ಲ ಅಲ್ಲಿ ಕೇಳೋಕ್ಕೋದ್ರೆ ಈ ಥರದ್ದು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬಿಡೋರು ಊರಲ್ಲಿ. ಬಟ್ ಇಲ್ಲಿ ತುಂಬ ಆಪ್ಷನ್ಸ್ ಇತ್ತು. ಇದೆಲ್ಲ ಸ್ಯಾರಿ ಪಿನ್ಗಳು ತುಂಬ ಚೆನ್ನಾಗಿತ್ತು. ಒಂದಷ್ಟು ತುಂಬ ವಸ್ತುಗಳೆಲ್ಲ ತೊಗೊಂಡ್ವಿ. ಬ್ರಾಸ್ಲೆಟ್ ಅಂತೆ, ಅವಳೊಂದಷ್ಟು ತೊಗೊಂಡ್ಲು, ನಾನೊಂದಷ್ಟು ತೊಗೊಂಡೆ. ಕ್ಲಿಪ್ಗಳು, ಹೇರ್ ಕ್ಲಿಪ್ಗಳು, ಹೆಣ್ಮಕ್ಳಿಗೆ ಗೊತ್ತಲ್ಲ, ಅವಳಂತೂ ಹೆಣ್ಣು ಪಾಪ ಐತಲ್ಲ ಇನ್ನೂ ಜಾಸ್ತಿನೇ. ಈ ಕ್ಲಿಪ್ ಚೆನ್ನಾಗಿರುತ್ತೆ, ಆ ಕ್ಲಿಪ್ ಚೆನ್ನಾಗಿರುತ್ತೆ. ಒಂಥರ ಒಂದು 5 ವರ್ಷ ಆಯಿತು ಡಿಗ್ರಿ ಮುಗಿದು, ಲೈಫೇ ಚೇಂಜ್ ಆಗೋಯ್ತಲ್ಲ ಅನ್ನಿಸ್ತಿದೆ. ಇಷ್ಟು ದಿನ ನನಗೆ ಅಂತಲೇ ತೊಗೋತಿದ್ವಿ. ಈಗ ಆಲ್ರೆಡಿ ನಮ್ಮ ಮನೆಗೆ ಇದಿಲ್ಲ, ಸಿಸರ್ ಇಲ್ಲ, ಬೆಡ್ಶೀಟ್ ಇಲ್ಲ ಅಂತ ನಾನು ತೊಗೋತಾಯಿದ್ದೀನಿ. ಅವಳು ನನ್ನ ಮಗಳಿಗೆ ಇದು ಬೇಕು, ಕ್ಲಿಪ್ ಬೇಕು, ಇದೆಲ್ಲ ಬೇಕು ಅಂತ ಅವಳು ತಗೋತಾ ಇದ್ದಾಳೆ. ಫುಲ್ಲು ಒಂಥರ ಲೈಫೇ ಒಂಥರ ಸೈಕಲೇ ಚೇಂಜ್ ಆಗೋಯ್ತು ಅನ್ನಿಸ್ತು. ಅಲ್ಲಿಂದ ನಾವು ತುಂಬ ಟೈಮ್ ಆಗಿತ್ತು, 2 o'clock ಮೇಲೆ ಆಗಿಬಿಟ್ಟಿತ್ತು. ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಒಂದು ಆಟೋ ಅಣ್ಣ ಸಿಕ್ಕಿದ್ರು, ಅವ್ರ ಹತ್ರನೇ ಮಾತಾಡ್ಕೊಂಡು ಹೊರಟ್ವಿ. ಇದಾದಮೇಲೆ ಇದನ್ನು ಶಾರ್ಟಾಗಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತ ನೋಡ್ಕೊಂಡು ಬನ್ನಿ. ಸಖತ್ತಾಗಿದೆ ನಿಜವಾಗ್ಲೂ. ಟ್ರೂ ಕ್ಯಾರೆಕ್ಟರ್ ಗಾಳಿಪಟ. ಸೀರಿಯಸ್ಲಿ ಅವಳು ಏನು ಹೇಳಿದ್ದಾಳೆ, ನಾನು ಟಾಲು ಮತ್ತು ರಾಜೇಶ್ ಕೃಷ್ಣನ್ ಅವ್ರ ಥರನೇ ಸೈಲೆಂಟ್ರು, ಇಂಟ್ರೋವರ್ಟ್ ನಾನು. ಅವಳು ಗಣೇಶನೇ, ಎಷ್ಟು ವಟ ಅಂತಾರೆ. ಆಮೇಲೆ ಸ್ವಲ್ಪ ಕುರುಕುಲು ತಿಂಡಿ ಎಲ್ಲ ಜಾಸ್ತಿ ತಿಂತಾರಲ್ವ ಅವರು, ಆ ಕ್ಯಾರೆಕ್ಟ್ರು ಹಂಗೇನೆ ಅವಳು ಸ್ವಲ್ಪ ದಿಗಂತರ. ಯಾಕೆಂದರೆ ಸ್ವಲ್ಪ ಟ್ಯೂಬ್ಲೈಟು, ಅಂದರೆ ವಿಷಯ ಬೇಗ ಅರ್ಥ ಆಗಲ್ಲ ಅವಳಿಗೆ. ನಾವು ಬಿಡಿಸಿ ಹೇಳಬೇಕು. ಏನಾದರೂ ನಮ್ಮ ನೋಡ್ಬಿಟ್ಟೆ ಬರೆದ್ಬಿಟ್ಟಿದ್ರ ಅಂತ ಅನಿಸುತ್ತೆ. ಅಷ್ಟು ಮ್ಯಾಚ್ ಆಗುತ್ತೆ ನಮ್ಗಳಿಗೆ ಅವ್ರ ಕ್ಯಾರೆಕ್ಟ್ರುಗಳು. ಇದು KR ಮಾರ್ಕೆಟು. ನಾನು ಫ್ರೂಟ್ಸ್ ಏನಾದರೂ ಕಡಿಮೆ ಸಿಗುತ್ತಾ ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇದೆಲ್ಲ ಒಟ್ಟಿಗೆ ಮಾಡಿ ನಾನು ರೀಲ್ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಕಡಲೆಕಾಯಿ ಅಂದರೆ ತುಂಬ ಇಷ್ಟ. ನನಗೆ ಮತ್ತು ನಮ್ಮ ಅಪ್ಪನಿಗೆ ಇದು ಸಿಕ್ಕಾಟ ಫೇವ್ರೇಟ್. ಅವರು ಆಚೆ ಹೋದರೆ ತೊಗೊಬರ್ತಾ ಇರ್ತಾರೆ. ನಾನು ಆಚೆ ಹೋದರೆ ತುಂಬ ಕಡಿಮೆ, ಯಾಕೆಂದರೆ ನಮ್ಮ ಮನೇಲಿ ತಿನ್ನೋಳು ನಾನು ಒಬ್ಬಳೇ. ನಮ್ಮ ಮನೆಯವ್ರು ತಿನ್ನಲ್ಲ, ಇಷ್ಟಪಟ್ಟು ತಿಂದರೆ ನಾನು ಒಬ್ಬಳೇ ತಿನ್ನಬೇಕಲ್ಲಪ್ಪ ಅಂತ ತೊಗೊಬರ್ತಿರ್ತೀನಿ. ಇಷ್ಟು ಇವತ್ತೊಂದು ವೀಡಿಯೋ ಆಗಿತ್ತು. ಅವರು ಅವ್ರ ಮನೆಗಳಿಗೆ ಹೊರಟ್ರು, ನಾನು ಹೊರಡ್ತಾ ಇದ್ದೀನಿ. ಜೊತೆಗೆ ಜೋಳನ ತೊಗೊಂಡಿದ್ದೀನಿ, ಮನೆಯಲ್ಲಾದರೂ ಬೇಯಿಸ್ಕೊಂಡು ತಿನ್ನೋಣ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಫನ್ ಮತ್ತು ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.